ನೋಡಿ ಇದು ಅಷ್ಟೇ, ಇದೊಂದು ಇಲ್ಲೊಂದು ಟ್ರೆಂಚ್ ತೆಗೆದಿವಿ, ಇನ್ನು ಕ್ಲೀನ್ ಮಾಡಿಲ್ಲ. ಇದು ಒಂದು ಸ್ಟೆಪ್ಪು, ಇಲ್ಲೊಂದು ಸ್ಟೆಪ್ಪು, ಅಲ್ಲಿಯವರೆಗೆ 3 ಬ್ಲಾಕ್ A B C ಬ್ಲಾಕ್ ಅನ್ನೋದು ಅದೆಲ್ಲ ಅಡಿಕೆ ಆಯಿತು. ಇನ್ನು ಮೇಲ್ಗಡೆ ಎಲ್ಲ ಫ್ರೂಟು, ಮತ್ತು ಅಲ್ಲೂ ಫ್ರೂಟ್ಸ್ ಇದೆ, ಬಟ್ ಇಲ್ಲಿ ನಾವು ಫ್ರೂಟ್ಸ್ ಅನ್ನು ಹಾಕೊಂಡಿದ್ದೀವಿ. ತುಂಬ ಜನ ಏನು ಜಮೀನಿಗೆ ಏನು ಖರ್ಚು ಬೀಳ್ತದೆ, ಏನು ಮಾಡ್ತಾರೆ ಅಂತೀವಿ. ನಾವು ಇವ್ರಿಗೆ ಜಮೀನಲ್ಲಿ ಕಲ್ಲೆಲ್ಲ ಆಯಿಸಿ ಅನ್ಬೇಕಾದ್ರೆ ಅವ್ರು ಅಂತಾರೆ, ನಾವು ಕಲ್ಲುಗಳನ್ನ ಆಯಿಸ್ಬೇಕಾದ್ರೆ ಆಳುಗಳಿಗೆ ಕೂಲಿ ಕೊಡಬೇಕು ಅಂತೇಳಿ. ಆ ಕೂಲಿ ಕೊಡೋ ದುಡ್ಡು ಯಾವಾಗ ಗೊತ್ತಾಗುತ್ತೆ ಅಂದರೆ, ನಾವು ಮನೆ ಕಟ್ಟುವಾಗ ಒಂದು ಫೌಂಡೇಶನ್ ತೆಗಿತೀವಲ್ವಾ, ಅವಾಗ ಹೊರಗಡೆಯಿಂದ ಕಲ್ಲು ತರ್ಸೋಕ್ಕೆ ನಾವು ದುಡ್ಡು ಕೊಡ್ತೀವಲ್ವಾ, ಒಂದು ಲೋಡ್ಗೆ 7,000 8,000, ಅವಾಗ ಈ ಕಲ್ಲಿನ ಬೆಲೆ ಗೊತ್ತಾಗೋದು ನಮಗೆ. ಈಗ ನೋಡಿ, ಒಂದು ಮನೆ ಕಟ್ಟಬೇಕಾದ್ರೆ ನಿಮಗೆ ಜಲ್ಲಿ ಬೇಕು, ಕಾಂಕ್ರೀಟ್ ಬೇಕು ಅಂದರೆ ಈ ಥರ ಕಲ್ಲು ಗುಡ್ಡೆ ಹಾಕೊಂಡ್ರೆ ನೋಡಿ, ಅಲ್ಲೂ ಒಂದು ಗುಡ್ಡೆ ಇದೆ, ಅದೆಲ್ಲ ಮುಂದೆ ನಮ್ಮ ಇದಕ್ಕೆ ಆಗ್ತದೆ. ಈ ಜಮೀನಲ್ಲಿ ಏನಂದರೆ ನಮಗೆ ಒಂದು 75 ಭಾಗ ಕೆಂಪು ಮಣ್ಣು, ಇಲ್ಲಿ ಒಂದು 25 ಭಾಗ ಇದು ಕಲ್ಲು ಮಣ್ಣು. ಈ ಕಲ್ಲು ಮಣ್ಣು ಜಾಗವನ್ನು ನಾವು ಹೆಂಗೆ ಆಯ್ಕೆ ಮಾಡ್ಕೊಂಡಿದ್ರೆ, ಇಲ್ಲೆಲ್ಲ ಆದಷ್ಟು ಹಣ್ಣಿನ ಗಿಡಗಳಿಗೆ ನಾವು ಮಾನ್ಯತೆಯನ್ನು ಕೊಟ್ಟಿದ್ದೀವಿ. ಇಲ್ಲೆಲ್ಲ ಹಣ್ಣಿನ ಗಿಡ ಇದೆ, ಇದೆಲ್ಲ ಪ್ಲಾಸ್ಟಿಕ್ ನೋಡಿ, ಇದೆಲ್ಲ ಹಿಂಗೆ ಓಡ್ತಿದ್ದಾರೆ ಕಚಡ. ಇದೊಂದು ಲೈನಲ್ಲಿ ಕಚಡ ಗುಡ್ಡೆ ಹಾಕೊಂಡಿರ್ತಲ್ವಾ, ಈ ಕಡೆ ಸಾಲಿನ ಈ ತರ ಮಾಡ್ಕೊಂಡ್ರಿ. ಎಲ್ಲ ಅಲ್ಲೇ ಇರ್ಬೇಕು, ಸೊಪ್ಪೆಲ್ಲ ತೆಗೆದು ನೀವು ಹೇಳಿದಾಗ 5 ಅಡಿ ಟ್ರಿಮ್ ಮಾಡಿ ಅಲ್ಲಿ ನೆಲದಲ್ಲೇ ಮಲ್ಚಿಂಗ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲ, ತೋಟ ಮಾತ್ರ ನಿಜವಾಗ್ಲೂ 1 ವರ್ಷಕ್ಕೆ ತೋಟ ಇದೆಯಲ್ಲ, ಇದನ್ನೇ ಹೇಳೋದು. ಮೊನ್ನೆ ಯಾರೋ ಒಬ್ರು ನನಗೆ ವಿಜ್ಞಾನಿ ಒಬ್ರು ಫೋನ್ ಮಾಡಿದ್ರು, ನೀವು ಏನು ಓದಿದ್ದೀರಿ, ನಿಮ್ಮ ಅನುಭವ ನೋಡ್ತಾ ಇದ್ರೆ ನಮ್ಮ ಜೊತೆಲಿ ಕೆಲಸ ಮಾಡೋ ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ವಲ್ಲ, ನೀವು ಯಾಕೆ ನಮ್ಮ ರಾಜಸ್ಥಾನ ಮತ್ತೆ ನಾವು ಛತ್ತೀಸ್ಗಢ ಅಲ್ಲೆಲ್ಲ ಸಾವಿರಾರು ಎಕರೆ ಜಮೀನನ್ನ ನಾವು ಕೇಂದ್ರ ಸರ್ಕಾರದ ಮೂಲಕ ಅದನ್ನ ಬದಲಾವಣೆ ಮಾಡ್ತಾ ಇದ್ದೀವಿ, ನೀವು ಬಂದು ಅಲ್ಲಿ ಅಡ್ವೈಸ್ ಕೊಡೋಕ್ಕಾಗ್ತದ, ನಿಮಗೆ ಹೋಗೋ ಬರೋ ಏರೋಪ್ಲೇನ್ದು ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಅವ್ರು ಹೇಳಿದಾಗ ನಾನು ಒಂದೇ ಒಂದು ಮಾತು ಹೇಳಿದ್ದು, ನೋಡಪ್ಪ ಅಲ್ಲೆಲ್ಲ ಬಂದು ನಾನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಬಂದು ತಿಳುವಳಿಕೆ ಹೇಳೋಕ್ಕಾಗಲ್ಲ. ನಿಮ್ಮ ಸೈಂಟಿಸ್ಟ್ ಟೀಮ್ಗಳನ್ನ ದಯಮಾಡಿ ನಾನು ಮಾಡಿರೋ ತೋಟಗಳಿಗೆ ನಾನು ಕರ್ಕೊಂಡು ಹೋಗಲ್ಲ, ಅವ್ರ ನಂಬರ್ಗಳು ಕೊಡ್ತೀನಿ, ನೀವೇ ಹೋಗಿ ಅವ್ರ ಜೊತೆ ಸೇರಿಕೊಂಡು ಅವ್ರ ವಿಚಾರ ತಿಳ್ಕೊಂಡು ಅದನ್ನ ಮಾಡಿ. ನಮಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಮಾಡೋಷ್ಟು ನಮಗೆ ಇದಿಲ್ಲ, ಇಲ್ಲಿ ಒಪ್ಕೊಂಡಿರೋ ತೋಟಗಳೇ ನಮಗೆ ಬೇಕು. ಅಂದರೆ ನನ್ನ ಚೌಡಿಕಟ್ಟೆ ಗೋ ಶಾಲೆ ಇದೆಯಲ್ಲ, ಅದೇ ನನ್ನ ಕಾರ್ಯಕ್ಷೇತ್ರ. ಏನಿದ್ರು ನಾನು ಅಲ್ಲಿಂದ ಒಂದು 100 ಕಿಲೋಮೀಟರ್ ಒಳಗೆ ಇರಬೇಕೇ ವಿನ, ಈಗ 400 ಕಿಲೋಮೀಟರ್ KGF ಹೋಗ್ಬಿಟ್ಟಿದ್ದೀನಿ, ಅದು ಬೇರೆ ವಿಷಯ. ಅವರೆಲ್ಲ ಸೈಂಟಿಸ್ಟ್ಗಳು ಇವತ್ತು ಕೆಲವರಿಗೆ ಭಾಳ ನೋವಿದೆ ಸರ್, ನಮ್ಮಲ್ಲಿ 7 ಲಕ್ಷ 8 ಲಕ್ಷ 11 ಲಕ್ಷ ಸಂಬಳ ತಗೊಳ್ಳೋ ಸೈಂಟಿಸ್ಟ್ಗಳಿದ್ದಾರೆ, ಬಟ್ ಅವ್ರಿಗೆ ಈ ಮಣ್ಣು ವಾಸನೆ ಗಿಡ ಇದ್ರದ್ದು ನಾಲೆಜ್ ಇಲ್ಲ ಅಂದಮೇಲೆ ಈ ಕೇಂದ್ರ ಸರ್ಕಾರಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ವಾ ಅಂತ ಹೇಳೋ ನೋವಿಂದ ಫೋನ್ ಮಾಡ್ತಾರೆ ಅವರು. ನಿಮ್ಮ ಸಲಹೆಗಳನ್ನ ಯಾಕೆ ಸರ್ಕಾರ ತಗೊಳ್ಬಾರ್ದು ಅಂದರೆ, ನಮ್ಮ ಸಲಹೆಗಳು ಸರ್ಕಾರ ತಗೊಳಕ್ ತಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರೋದು ಔಷಧಿ ಕಂಪ್ನಿಯವರು, ಡ್ರಿಪ್ ಕಂಪ್ನಿಯವರು, ಚುನಾವಣೆ ಸಮಯದಲ್ಲಿ ದುಡ್ಡು ಕೊಡೋರು ಬೇಕು ಅವ್ರಿಗೆ. ನಮ್ಮಿಂದ ಏನೋ ಒಂದು ಓಟ್ ಸಿಗ್ಬೋದು ಅಷ್ಟೇ, ಅವರಿಂದ ದುಡ್ಡು ಸಿಗ್ತದೆ. ಅವ್ರಿಗೆ ಭೂಮಿ ಏನೇ ನಾಶ ಆಗೋಗ್ಲಿ, ಗ್ಲೋಬಲ್ ವಾರ್ಮಿಂಗ್ ಎಷ್ಟಾದರೂ ಆಗಲಿ, ಅಥವಾ ಪರಿಸರ ಬೇಕಾದ್ರೆ ನಾಳೆನೇ ನಾಶ ಆಗೋಗ್ಲಿ, ಅವ್ರಿಗೆ ಅದು ಚಿಂತೆ ಇಲ್ಲ. ಅವ್ರ ಹೆಂಡತಿ ಮಕ್ಕಳು, ಅವ್ರ ಚಿಕ್ಕಪ್ಪ ದೊಡ್ಡಪ್ಪರಿಗೆ ಸೀಟ್ ಸಿಕ್ಕಬೇಕು, ಅವ್ರ ಪಕ್ಷ ಉಳಿಬೇಕು, ಅವರು ಬಹುಮತದಲ್ಲಿರಬೇಕು, ಮತ್ತೆ ಅವ್ರ ಸರ್ಕಾರದ ದುಡ್ಡಲ್ಲಿ ಲಕ್ಸುರಿ ಮಾಡಬೇಕು. ಅದು ಯಾರೇ ಆಗಲಿ, ಯಾವುದೇ ಪಕ್ಷದವರಾಗಲಿ, ಎಲ್ಲ ನಾಲಾಯಕಗಳದ್ದು ಒಂದೇ. ಮೊದಲೇ ನಾಲಾಯಕಗಳು, ಅದರಲ್ಲಿ ಎಲ್ಲರ ಗುಣನೂ ಒಂದೇನೆ. ಅವ್ರಿಗೆ ದೇಶ ಅಭಿಮಾನ ಅಂತಿಲ್ಲ. ಒಂದು ತಿಳ್ಕೊಳ್ಳಿ, ಪ್ರಕೃತಿ 25 ನಿಮಿಷ ಸುಂಟ್ರ ಗಾಳಿ ಮಾಡ್ಬಿಟ್ರೆ ಭೂಮಿ ನಾಶ ಆಗೋಗ್ತದೆ. ಪ್ರಕೃತಿ ಗೊತ್ತು ತನ್ನನ್ನು ಹೆಂಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ. ಜನರದು ಆಟ ಕಾಟ ಎಲ್ಲ ನೋಡಿ 20 ನಿಮಿಷದ ಸುಂಟ್ರ ಗಾಳಿಯಲ್ಲಿ ವಿಶ್ವ ನಾಶ ಆಗೋಗ್ತದೆ. ಅಷ್ಟೇ ಇರೋದು. ನೋಡಿದಿರಲ್ಲ, ಒಂದೊಂದು ಕಡೆ ಸುಂಟ್ರ ಗಾಳಿ ಆದಾಗ ಕಾರು, ಜೀಪು, ಬಸ್ಸು, ಮನೆ ಎಲ್ಲ ಹೆಂಗ್ ಕೊಚ್ಕೊಂಡು ಹೋಗ್ತದೆ. ಅದಕ್ಕೆ ಮೂಲ ಕಾರಣ ನಾವು ಪ್ರಕೃತಿಯ ಮೇಲೆ ಮಾಡಿರುವಂಥ ಒಂದು ದೌರ್ಜನ್ಯ. ಆ ದೌರ್ಜನ್ಯನ ನಾವು ಏನಾದ್ರು ನಿಲ್ಲಿಸದೇ ಇದ್ರೆ ನಾವೆಲ್ಲರೂ ಒಟ್ಟಿಗೆ ಅದನ್ನು ಉಣ್ಬೇಕಾಗ್ತದೆ. ಅದಕ್ಕೆ ಯುವಕರು, ಇವತ್ತು ನೀವು ಯಾವುದೇ ಕಂಪ್ನಿಲಿ ಎಷ್ಟೇ ದೊಡ್ಡ ಸಂಬಳದಲ್ಲಿ ಕೆಲಸ ಮಾಡ್ತಾ ಇರಲಿ, ನಿಮ್ಮನ್ನು ಅವರು ನಿಮ್ಮ ಶಕ್ತಿ ಇರಗಂಟ ಬಳಸ್ಕೋತಾರೆ, ಆಮೇಲೆ ನಿಮ್ಮನ್ನು ಕಂಪ್ನಿಯಿಂದ ತೆಗೆದಾಕ್ಬಿಡ್ತಾರೆ. ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ. ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ದಂಗೆ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ. ಆ ದುಡ್ಡು ಎಷ್ಟಿರ್ಬೇಕಂದ್ರೆ, ಒಂದು ಜಾಗ ತಗೊಳ್ಳೋದು, ಒಂದು ಮನೆ ಕಟ್ಕೊಳ್ಳೋಷ್ಟು ದುಡ್ಡು ಮಾಡ್ಕೊಂಡು ಬಂದ್ಬಿಡಿ, ನೆಮ್ಮದಿಯಾದ ಜೀವನ ನಡೆಸಿ. ಇವತ್ತು ಸಾಫ್ಟ್ವೇರ್ಗಳಲ್ಲಿ 70% ಜನರಿಗೆ ಮದುವೆ ಆಗಿ ಮಕ್ಕಳಾಗಿಲ್ಲ. ಕಾರಣ ಏನು? ಡೇನಲ್ಲಿ ಕೆಲಸ ಮಾಡೋರು ನೈಟಲ್ಲಿ ಮಾಡೋದು, ನೈಟಲ್ಲಿ ಮಾಡಿದ್ರು ಡೇಲಿ ಮಾಡೋದು, ಆರೋಗ್ಯದಲ್ಲಿ ಕೆಡಿಸ್ಕೊಂಡಿದ್ದಾರೆ. ತಿನ್ನೋ ಆಹಾರ ಬದಲಾವಣೆ ಆಗಿದೆ, ಮತ್ತು ಆ ಸ್ಕ್ರೀನಲ್ಲಿ ಕೂತ್ಕೊಂಡು ಕೆಲಸ ಡ್ಯೂಟಿ ಮಾಡೋದು, ಎಲ್ಲ ಮಾಡಿ ದೇಹದಲ್ಲಿ ಆರೋಗ್ಯ ಕೆಡಿಸ್ಕೊಂಡು ಇವತ್ತು ಎಲ್ಲರೂ ನಪುಂಸಕರಾಗಿ ಬದುಕ್ತಾ ಇದ್ದಾರೆ. ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಆಗ ಮಾತ್ರ ನೀವೇನಾದ್ರು ಬದಲಾವಣೆ ಆಗಕ್ಕೆ ಸಾಧ್ಯ. ಮತ್ತು ನಮ್ಮ ಮಾತು ಕೇಳಿದಾಗ ನಿಮಗೆ ಸ್ವಲ್ಪ ಖಾರ ನೋವು ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ನಾನು ನಿಮ್ಮಿಂದ ಏನು ತಗೊಳ್ಬೇಕು, ಕಿತ್ಕೋಬೇಕಾ ನಿಮ್ಮ ಹತ್ರ? ಏನಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಷ್ಟೇ. ಇನ್ನೇನು ಬೇರೆ ನಮ್ಮ ಉದ್ದೇಶ ಅಲ್ಲ. ನಾಳೆಗೆ ಪ್ರಕೃತಿ, ಸಮಾಜ, ಜನ
ನಿಮ್ಮ ಜನಾಂಗ ಎಲ್ಲ ಉಳಿಬೇಕಂದ್ರೆ ನೀವೆಲ್ಲರೂ ಭೂಮಿ ಸೇವೆಗೆ ಬರಲೇಬೇಕು. ನೀವು ಎಷ್ಟೇ ದೊಡ್ಡ ಲಾರ್ಡ್ ಆಗಿರಿ, ನೀವೆಲ್ಲರೂ ಭೂಮಿ ಸೇವೆಗೆ ಬರಬೇಕು. ಈಗ ಇದು ತೆಂಗಿನ ಗಿಡದ್ದು ಇದು ಈ ಸೈಡಲ್ಲಿ ಆಯಿತು. ಆಮೇಲೆ ಅಲ್ಲಿ ಕಲ್ಲು ಗುಡ್ಡೆ ಹಾಕೊಂಡಿದ್ದೀರಿ ನೋಡಿ, ಇಷ್ಟು ಇರ್ಬೇಕು ಯಾವಾಗಲೂ. ಇಷ್ಟು ಕಳೆ ಇಷ್ಟು ಇರ್ಬೇಕು, ಇಷ್ಟು ಇರಬೇಕು. ನೆಕ್ಸ್ಟ್ ಅಲ್ಲಿ ಬೆಳ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ಒಂದು ಚಾಪ್ ಕಟ್ಟೋದು ಇಲ್ಲ ಅಂದ್ರೆ ಆಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು 6 ತಿಂಗಳು 1 ವರ್ಷ ಆದಮೇಲೆ ನೀವು ನಿಮ್ಮ ತೋಟದಲ್ಲಿ ಬರಿಗಾಲಲ್ಲೇ ತಿರುಗಾಡಬೇಕು. ಆ ಬರಿಗಾಲಲ್ಲೇ ತಿರುಗಾಡಿದಾಗ ನಿಮಗೆ ತುಂಬ ನೋಡಿ, ಈ ಕಡೆಯಿಂದ ಒಂದು 500 ಅಡಿ, ಆ ಕಡೆಯಿಂದ ಒಂದು 500 ಅಡಿ, ಈ ಕಡೆ 1500 ಅಡಿ ಆಯಿತು. 2 ರೌಂಡ್ ಬನ್ನಿ ಒಂದು ತೋಟದ್ದು, ಆರೋಗ್ಯನೂ ಚೆನ್ನಾಗಿರ್ತದೆ. ಆ ಗಿಡಗಳೆಲ್ಲ ಪರಿಚಯ ಆಗ್ತದೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಗಿಡಗಳು ಪರಿಚಯ ಆಗಿದೆ. ಈ ಗಿಡ ಆ ಗಿಡಕ್ಕೆ ಒಂದು ಏನು ಖುಷಿ ಆಗ್ತದೆ ನೋಡಿ ಆತ್ಮೀಯರೇ, ಈ ಗಿಡಗಳಿಗೆ ಖುಷಿ ಆಗೋದು ಯಾವ ಗೊತ್ತಾ? ಮಾಲೀಕ ತನ್ನ ಪಕ್ಕದಲ್ಲಿ ಬಂದು ನಿಂತಾಗ ಗಿಡಗಳಿಗೆ ತುಂಬಾ ಖುಷಿ ಆಗ್ತದೆ. ಮನುಷ್ಯರಿಗಿಂತಾನು ಮನುಷ್ಯನಿಗೆ ಇವತ್ತು ಕೊಟ್ಟು ನಾಳೆ ಕೊಡದೇ ಇದ್ರೆ ಅವ್ನು ಮುನ್ಸ್ಕೊತಾನೆ. ಗಿಡಗಳು ಹಂಗಲ್ಲ. ನನ್ನ ಮಾಲೀಕ ನನ್ನ ಹತ್ರ ಬಂದು ನಿಂತಿದ್ದಾನೆ ಅಂದ್ರೆ ಆ ಗಿಡಕ್ಕೆ ಒಂದು ಪುಳಕಿತ ಆಗ್ತದೆ, ಆ ಗಿಡಕ್ಕೆ ತುಂಬಾ ಖುಷಿ ಆಗ್ತದೆ. ಇದನ್ನ ನಾವು ಆ ಬಾಂಧವ್ಯವನ್ನ ನಾವು ಬೆಳೆಸ್ಕೋಬೇಕು. ಆಮೇಲೆ ಇಲ್ಲಿ ಇದೇನಿಟ್ಟಿದ್ದೀರಿ ಡ್ರಮ್ಮಲ್ಲಿ? ಅಕ್ಸೆನಾ? ಏನ್ ಸ್ವಲ್ಪ ಹೇಳಿ ನೋಡೋಣ. ಇದು ಅಕ್ಷಯ ಅಲ್ಲ, ಇದು ಎಕ್ಕದ ಗಿಡನ, ಎಕ್ಕದ ಎಲೆಗಳನ್ನ ಎಷ್ಟೆಷ್ಟು ಏನೇನು ಬರೀ ಎಕ್ಕದ ಇರತ್ತೆ ಸರ್. ಇದು ಬರೀ ಎಕ್ಕದ್ನ 1 ವಾರ ಕೊಳೆ ಹಾಕಿದ್ವಿ. ಇದನ್ನ ತಗೊಂಡು ಫಿಲ್ಟರ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀವಿ. ಮಿಕ್ಕಿದ್ದನ್ನ ತೆಗೆದು ಬುಡಕ್ಕೆ ಹಾಕ್ಬಿಡ್ತೀವಿ. ಓಕೆ. ಇದೇನಾದ್ರು ಹುಳ ಅಥವಾ ಮಿರ್ಚೆ ಹೊಡಿಯುತ್ತೆ ಅಂತ ಹೇಳ್ತಿರಲ್ಲ, ಅವಾಗ ಇದನ್ನ ತಗೊಂಡು ಸ್ಪ್ರೇಯರ್ ಅಲ್ಲಿ ಎಲ್ಲದಕ್ಕೂ ಸ್ಪ್ರೇ ಮಾಡ್ತೀವಿ. ಮಿಕ್ಕಿದ್ದನ್ನ ತಗೊಂಡು ಎಲ್ಲ ನಾವು ಬುಡಕ್ಕೆ ಹಾಕ್ಬಿಡ್ತೀವಿ. ಇದೆಲ್ಲ ಅಗಸೆ ಎಲ್ಲ ಇಲ್ಲಿದೆ. ಇಲ್ಲಿ ರಾಮಫಲ, ಸೀತಾಫಲ, ರಾಮಫಲ, ಆಮೇಲೆ ನೇರಳೆ, ಹಲಸು, ಅಲ್ಲಿ ನೇರಳೆ ಎಲ್ಲ. ಅಗಸೆ ಮಾತ್ರ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀರಿ. ಅಗಸೆ ತುಂಬ ಜನರಲ್ಲಿ ಭಾಳ ವಿರಳ. ನಾವು ಏನು ಹೇಳ್ತೀವಿ ಅದನ್ನ ಮೇಂಟೈನ್ ಮಾಡೋದು ತುಂಬ ವಿರಳ. ಆದರೆ ನೀವು ಇದನ್ನೊಂದು ತಪಸ್ಸು ಥರ ತಗೊಂಡು ಮಾಡಿದ್ದೀರಿ. ಉದ್ಯೋಗ ಬಿಡಿ, ನೀವು ಇನ್ಸ್ಟ್ರಕ್ಷನ್ಸ್ ಕೊಡದೆ ನಾನು ಅಲ್ಲ ಆಗಲ್ಲ. ನಾವು ಎಲ್ಲವನ್ನೂ ಕೊಡಕ್ಕಾಗ. ಒಂದ್ಸಲ ನಾವು ಕೊಟ್ಟು ಹೋಗಿರ್ತೀವಲ್ವಾ. ಈಗ ನೋಡಿ ನುಗ್ಗೆಲ್ಲ ಈ ಲೆವೆಲ್ ಕಟ್ ಆಗಿದೆ. ಈಗ ನೆಕ್ಸ್ಟ್ ಎಲ್ಲ ಇಲ್ಲಿ ಚಿಗುರು ಬರುತ್ತೆ. ಚಿಗುರು ಬಂದಾಗ ಇಲ್ಲಿ ಸ್ವಲ್ಪ ತೊಪ್ಪೆ ಅನ್ಸ್ಬಿಡಿ, ಇಲ್ಲಿ ಕ್ಲೀನ್ ಆಗಿ ಸ್ವಲ್ಪ ತೊಪ್ಪೆ ಏನಿಲ್ಲ, ಸ್ವಲ್ಪ ಇಲ್ಲಿ ತೊಪ್ಪೆ ಅನ್ಸ್ಬಿಟ್ರೆ ಕ್ಲೀನ್. ಅದು ಹೆಂಗೆ ಅಂತಂದ್ರೆ ಸ್ವಲ್ಪ ಬಿಸಿಲಿದ್ದಾಗ ಅನ್ಸ್ಬಿಟ್ರೆ ಗಟ್ಟಿ ಆಗ್ಬಿಟ್ರೆ 2 ವರ್ಷ ಅದು ಕೆಡಲ್ಲ ಅದು. ನೋಡಿ ನೋಡಿ ಹಾಕಿದೀವಿ. ಅದೇ ತೊಪ್ಪೆನ ಸರಿಯಾಗಿ ಅಂಟಿಸ್ಬಿಟ್ರೆ ಅದು ಒಂದ್ಸಲ ಬೆರಣಿ ತರ ಅಂಟ್ಕೊಂಡ್ಬಿಟ್ರೆ ಇನ್ನದು ಇದಾಗುತ್ತೆ. ನೀರ್ ತರ ಮಳೆಗಾಲದಲ್ಲಿ ನೀರ್ ತರ ಆಗುತ್ತೆ. ಇಲ್ಲ ನೀರ್ ಒಣಗ್ಬೇಕದು, ಒಂದಿನ ಒಣಗ್ಬೇಕು. ನೋಡಿ ಇದು ಚಕ್ರಮುನಿ. ಎಲ್ಲೋದ್ರೂ ನಾವು ನಮ್ಮ ಚಕ್ರಮುನಿ ಇದ್ದೇ ಇರ್ತದೆ. ಈ ಚಕ್ರಮುನಿ ಎಲೆನ ಡೈಲಿ ತಿಂತಾ ಇದ್ದೀರಾ? ಮಕ್ಕಳು ಕೊಡಿ, ತುಂಬಾ ಒಳ್ಳೇದು. ನೀವು ಏನೇ ಆಹಾರ ತಿನ್ನಿ, 4 ಎಲೆ ತಗೊಳಪ್ಪ, ನೀನು 4 ಎಲೆ ತಿನ್ನಪ್ಪ. ಒಂದು 4 ಎಲೆ ತಿನ್ಬಿಟ್ರೆ ನಮ್ಮ ದೇಹಕ್ಕೆ ಬೇಕಾದಂಥ ವಿಟಮಿನ್ ಮಿನರಲ್ಗಳನ್ನ ಎಳ್ಕೊಳ್ಳೋ ಸಾಮರ್ಥ್ಯ ಈ ಚಕ್ರಮುನಿಗೆ ಇದೆ. ಬಾಟ್ಲು ಪ್ರಯೋಗ ಇದು ಏನಾಗುತ್ತೆ ಅಂದ್ರೆ, ಈ ಬಾಟ್ಲುಗಳು ಬೀರ್ ಬಾಟ್ಲು ಕುಡಿಬೇಡಿ, ಯಾರು ಬೀರ್ ಕುಡಿಬೇಡಿ. ಯಾರೋ ಕುಡಿದಿರೋ ಬಾಟ್ಲು ಬಿದ್ದರೆ ಅದು ತಗೊಂಡು ಬನ್ನಿ, ಹಿಂಗೆ ಸೇರಿಸ್ಕೊಳ್ಳಿ. ನೋಡಿ ಸುಮ್ಮನೆ ಈ ಗಾಳಿ ಬಂದಾಗ, ಸ್ವಲ್ಪ ಏನೋ ಗಾಳಿ ಬಂತು ಅಂದಾಗ ಈ ಬಾಟ್ಲು ಆ ಕಡೆ ಈ ಕಡೆ ಈ ಥರ ಶಬ್ದ ಆಗ್ತದೆ. ಇದೇನಾಗುತ್ತೆ ಅಂದರೆ, ಜಮೀನೊಳಗಡೆ ಯಾವುದೋ ಒಂದು ವನ್ಯಮೃಗಗಳು ಅಥವಾ ಯಾರೋ ಒಬ್ರು ಅನಾಧಿಕೃತವಾಗಿ ಯಾರೋ ಒಬ್ಬ ವ್ಯಕ್ತಿ ಬಂದಾಗ ಅವನಿಗೆ ಏನಾಗ್ತದೆ ಅಂದರೆ ಈ ಥರ ಈ ಶಬ್ದ ಯಾರೋ ಒಬ್ರು ಇಲ್ಲಿ ಇದ್ದಾರೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತದೆ. ಹಾಗೆ ಇದನ್ನ ಒಂದು ಸರಿಯಾಗಿ ಅದನ್ನ ಕಟ್ಟಬೇಕು, ಒಂದು ಕೆಳಗೆ ಮೇಲೆ ಕಟ್ಟಿ ಸ್ವಲ್ಪ ಹಿಂಗೆ ಬಗ್ಬೇಕು. ಹಿಂಗಿದ್ದಾಗ ಹಿಂಗಿರ್ಬೇಕು. ಹಿಂಗಿದ್ದಾಗ ಅದು ಗಾಳಿಗೆ ಆ ಕಡೆ ಈ ಕಡೆ ತಿರುಗ್ತಲ್ಲ. ನೋಡಿ ಈ ತರ ಗಾಳಿ ಬಂದಾಗ ಇದು ಬಾಟ್ಲುಗಳು ಈ ರೀತಿ ಶಬ್ದ ಆಗ್ತಾ ಇರ್ತದೆ. ಈಗ ನೋಡಿ ಗಾಳಿ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿದಾಗ ಸಾಧ್ಯ. ಈ ತರ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಸ್ವಲ್ಪ ದೂರ ಇದ್ದಾಗ ನೋಡಿ ಈ ತರ ಗಾಳಿಗೆ ಈ ಬಾಟ್ಲುಗಳು ಶಬ್ದ ಆಗ್ತದೆ. ಇದು ಇನ್ನು ಜಮೀನಲ್ಲಿ ಇಟ್ಕೊಂಡ್ರೆ ಎಲ್ಲ ಕಡೆನೂ ಸ್ವಲ್ಪ ಶಬ್ದ ಬರುತ್ತೆ. ಇಲ್ಲೂ ನೋಡಿ, ಇಲ್ಲೂ ತಿರುಗಾಡಕ್ಕೆ ಒಂದು ದಾರಿ. ಇಲ್ಲಿ ಪಕ್ಕದಲ್ಲಿ ಜಟೋಪ ಭಾಳ ಸೂಪರಾಗಿ ಬಂದಿದೆ. ಇದು ನೆಕ್ಸ್ಟ್ ಮಾರ್ಚಲ್ಲಿ ಏನು ಮಾಡಬೇಕು ಅಂತ ಇನ್ನು ಹೇಳ್ತೀವಿ. ಇಲ್ಲಿ SPM ನೋಡಿ, ಇದು ಹೆಬ್ಬೇವು, 1 ವರ್ಷದ ಹೆಬ್ಬೇವು. ನೋಡಿ 1 ವರ್ಷಕ್ಕೆ ಹೆಬ್ಬೇವು ಯಾವ ಸೈಜ್ ಬಂದಿದೆ ನೋಡಿ ಇದು. ಇದು ಒಂದು 5 ವರ್ಷದಲ್ಲಿ
ನಮಗೆ ಕಟಾವು ಬರುತ್ತೆ. ಬೇಕಾದ್ರೆ ಕಟಾವು ಮಾಡ್ಕೋಬೋದು, ಇಲ್ಲ ಬೇಕಾದ್ರೆ ನಾವು ಹಾಗೆ ಇದನ್ನ ಇಟ್ಕೊಳ್ಬೋದು. ಮತ್ತು ಇಲ್ಲಿ ನಿಮಗೆ ನೋಡಿರ್ಬೋದು ಈ ದುಂಬಿ ಕಟ್ ಮಾಡಿದ್ವಿ ನೋಡಿ ಯಾವ ರೀತಿ, ಯಾವುದೋ ಇಲ್ಲಿ ಸದ್ಯ ಸೈಡ್ ಕಟ್ ಆಗಿದೆ. ಈ ಸೈಡ್ ಕಟ್ ಆಗಿರೋದ್ರಿಂದಾನೇ ತುಂಬ ಜನರದು ಒಂದು ಏಕರಲ್ಲಿ 50 ಗಿಡ ಇದ್ರೆ ಒಂದು 25 ಗಿಡ ಹೋಗ್ಬಿಟ್ಟಿರ್ತದೆ, ಕೆಲವೊಮ್ಮೆ 20 ಗಿಡನೂ ಹೋಗ್ಬಿಡುತ್ತೆ. ಅದು ಈ ಕಪ್ಪು ತಲೆ ಹುಳ ಏನು ಮಾಡುತ್ತೆ ಅಂದರೆ ಅದನ್ನ ಸ್ವೀಟ್ ಇರುತ್ತೆ, ಅದನ್ನ ಕೊರಿಯಕ್ಕೆ ಹೋದಾಗ ಅದು ಸೈಡ್ಗೆ ಬಂದಿದ್ದಕ್ಕೆ ಇದು ಬಚಾವಾಗಿದೆ, ಸೆಂಟ್ರಿಗೆ ಬಂದಿದ್ದರೆ ಗಿಡನೇ ಹೋಗ್ಬಿಡೋದು. ನೋಡಿ ಯಾವ ಥರ ಕ್ಲೀನಾಗಿ ಕಟ್ ಮಾಡಿದೆ. ಇದ್ರದ್ದು ಸುಳಿ ಇಲ್ಲಿ ಬಂದಿದೆ. ಇದಕ್ಕೆ ಅದೇ ನೀವು ಅರಳನ್ನು ಇದು ಹಾಕೋದು, ಆಮೇಲೆ ಮರಳನ್ನು ಬಿಸಾಕೋದು. ಇದು ಒಂದು ಸ್ವಲ್ಪ ಮರಳು ಮಳೆ ಬಂದಾಗ ಹೋಗ್ಬಿಟ್ಟಿರ್ತದೆ. ನೋಡಿ ಅದು ಹೆಬ್ಬೇವು, ಆಮೇಲೆ ಮಹಾಗನಿ, ಇದು ಬಾಗೆ, ಇದು ಸಿಲ್ವರು, ಪುನಃ ಹೆಬ್ಬೇವು. ಈಗ ರಿಪೀಟ್ ಆಗ್ತಾ ಹೋಗುತ್ತೆ. SBM ಅಂದ್ಬಿಟ್ಟು ಈ ಥರ ಹೋಗುತ್ತೆ. ನೋಡಿ ಜೆಟ್ಟೋಪ, ಈಗ ಯಾರೋ ಪಕ್ಕದಲ್ಲಿ ನೋಡಿ 1 ವರ್ಷದ ಜೆಟ್ಟೋಪ ನೋಡಿ ಯಾವ ಹೈಟಲ್ಲಿದೆ. ಯಾರೋ ಆ ಕಡೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದೆ ಅಂದರೆ ನಮಗೆ ಅದ್ರ ಸೈಡ್ ಎಫೆಕ್ಟ್ ಈ ಕಡೆಗೆ ಬರೋದಿಲ್ಲ. ಭಾಳ ವ್ಯವಸ್ಥಿತವಾಗಿ ಚೆನ್ನಾಗಿ ಇದು ಬೆಳವಣಿಗೆ ಆಗಿದೆ. ಸ್ವಲ್ಪ ಇಲ್ಲೊಂದು 2 ವಾರ ಸ್ವಲ್ಪ ಕಲ್ಲು ಅಲ್ವಾ? ಕಲ್ಲು ಆದ್ರೆ ಇಲ್ಲಿ ತುಂಬಾ ಸ್ವೀಟ್ ಬರುತ್ತೆ ನೋಡಿ. ಇಲ್ಲೆಲ್ಲ ಜಾಗದಲ್ಲಿ ಉಳಿಸ್ಕೊಂಡು ಮೆಣಸಿನಕಾಯಿ ಎಲ್ಲ ಹಾಕೊಂಡಿದ್ದಾರೆ. ಎಲ್ಲ ತರಕಾರಿಗಳನ್ನೆಲ್ಲ ಇಲ್ಲಿ ಬಳಸ್ಕೊಳ್ಬಹುದು. ಪ್ರತಿದಿನ ಬರ್ತೀನಿ. ಅಂದ್ರೆ ಟೈಮಿಂಗ್ಸ್ ಏನಿಲ್ಲ, ಬಟ್ ಪ್ರತಿದಿನ ವಿಸಿಟ್ ಅಂತೂ 2-3 ಅವರ್ಸ್ ಇದ್ದೇ ಇರ್ತೀನಿ. ಹೌದೌದೌದು. ವಾರಕ್ಕೆ ಒಂದಿನ ಬರೋದಕ್ಕೂ ಯಾವ್ದಾದ್ರು ವಾರಕ್ಕೆ ಒಂದಿನ ಬಂದಿದ್ದೀರಾ? ಇಲ್ಲ, ಪ್ರತಿದಿನ. ನೀವು ಪ್ಲಾಂಟೇಶನ್ ಮಾಡ್ದಾಗಿಂದ ಊರಿಗೆಲ್ಲರೂ ಹೋದಾಗ ಸ್ಟೇಷನ್ ಹೋಗಿದ್ದಾಗ ಬಂದಿಲ್ಲ ಅಷ್ಟೇ. ಆದ್ರೂ ಹೋದಾಗ ಮನಸ್ಸು ಹೇಳಿದ್ದಲ್ವಾ ಪ್ರತಿದಿನ ಹೋಗಿಲ್ಲ ಅಂತ ನಮ್ ನಟ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ಕೊತಾರೆ. ಅದೇ ನೀವ್ ಹೇಳ್ದಾಗೆ ಪ್ರತಿದಿನ ನಮ್ಮ ಪ್ರೆಸೆಂಟೆನ್ಸ್ ಇರ್ಲೇಬೇಕು. ಅದು ಇಲ್ಲದೆ ಇದ್ರೆ ಹೇಳ್ದಾಗ ಯಾರೋ ತೋಟ ಮಾಡಿ ಕೊಟ್ಬಿಡ್ತಾರೆ, ಮಾಡ್ತೀನಿ ಅನ್ನೋದೆಲ್ಲ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ ನಾವ್ ಏನು ಮಾಡಕ. 100-120 ಅಡಿ 120 ಅಡಿಗೆ ಒಂದೊಂದು ಟ್ರೆಂಚ್ ಅನ್ನ ತೆಗೆದು ಈ ತರ ಒಂಥರ ಸ್ಟೆಪ್ ಬೈ ಸ್ಟೆಪ್ ಇದೇನಾಗುತ್ತೆ ಅಂದ್ರೆ ಈ ಸ್ಟೆಪ್ ಬೈ ಸ್ಟೆಪ್ ಇದೆ. ನೀರು ಇಲ್ಲಿ ಇಂಗ್ತದೆ. ಮತ್ತೆ ಎರಡನೇದು ಮಣ್ಣು ಯಾವಾಗಾದ್ರೆ ಇದು ಕುಸ್ತು ಈ ಕಡೆ ಬರಲ್ಲ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಲಾವಂಚ ಹಾಕ್ಸ್ಬಿಡಿ. ಈ ಕಡೆಗೆ 2 ಕಡೆ ಲಾವಂಚ ಹಾಕ್ಬಿಟ್ರೆ ಆಗಿದೆ ಅಲ್ವಾ? ಮರ್ಗೆಣಸು ಆದ್ರೆ ನೀವು ಮರ್ಗೆಣಸು ಅಗದ್ ಬಿಡ್ತೀರಿ, ಲಾವಂಚ ಆದ್ರೆ ಅಲ್ಲೇ ಇರ್ತದೆ. ಅವಾಗ ಅದು ಚೆನ್ನಾಗಿ ಅಲ್ಲಿ ಅಮ್ಮ ನಟಿದಾರಲ್ಲ ಅಲ್ಲಿ ಮುಂದೆ ಇದು ಹಾಲು ಕುಡಿಬೇಕು ಅಂತ. ಹೆಂಗ್ ಕುಡಿತೀರಿ ಹೇಳಿ ತೋರಿಸಿ ನೋಡೋಣ. ಒಂದು ತೊಟ್ಟು 2 ತೊಟ್ಟು ಹಾಕಿ. ಏನಕ್ಕೆ ಒಳ್ಳೇದು ಅಂತ ಹೇಳಿದೆ? ವೈಟ್ ಬ್ಲಡ್ ಸೆಲ್ಸ್ಗೆ. ಮತ್ತೆ ಈಗ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಹಾಸ್ಪಿಟಲ್ ಡಾಕ್ಟರ್ಗಳು ಹೇಳೋದು ಅದನ್ನೇ. ಈಗ ನಿಮ್ಮ ಮಗುಗೆ ಜ್ವರ ಇದೆ, ವೈಟ್ ಬ್ಲಡ್ಸ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಅದಕ್ಕೇನಿಲ್ಲ, ಇದೇ ಒಂದು ಬೆಸ್ಟ್. ಜೀವನದ ಸಾಫ್ಟ್ವೇರ್ ಆಗ್ಬೇಕು ನೀವು. ಈಗ ಇಷ್ಟು ದಿನ ಯಾರ್ಯಾರಿಗೋ ದುಡಿತಾ ಇದ್ರಿ, ಈಗ ದುಡಿತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ನಿಮಗೆ ನಿಮ್ಮ ಫ್ಯಾಮಿಲಿಗೆ. ಅವನ್ ಸಂಬಳ ಕೊಟ್ಟಿರ್ಬೋದು, ಅವನದು ಕಂಪ್ನಿಗೆ ದುಡಿದ್ರೆ ಅಷ್ಟೇ. ಈಗ ದುಡಿತಾ ಇರೋದು ಭೂಮಿ ಸೇವೆ, ಮನೆಯವ್ರ ಸೇವೆ, ನಿಮ್ಮ ಆರೋಗ್ಯ, ನಿಮ್ಮ ರಕ್ಷಣೆ, ಅದು ಇಂಪಾರ್ಟೆಂಟ್. ನಾವು ಯಾವ ಗಿಡ ಹಾಕೋದು ಅಲ್ಲಿ ಫೇಲ್ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಒಬ್ಬ ತೋಟ ಇನ್ನೊಂದು ತೋಟಕ್ಕಿಂತ ಮಿಂಚಬೇಕು. ಮತ್ತೆ ಎರಡನೇದು, ಅದು ನೀವು ಬೆಳೆದಾಗ, ನೀವು ಎಳ್ನೀರು ಕುಡಿದಾಗ, ನಿಮ್ಮ ಮುಂದೆ ಮಕ್ಕಳಿಗೆ ಹೇಳಿದಾಗ, ಮೊಮ್ಮಕ್ಕಳಿಗೆ ಹೇಳಿದಾಗ, ಇಂಥವ್ ತೋಟ ಮಾಡ್ರಪ್ಪ, ಅದು ಇಂಥ ಜಾಗದಿಂದ ತಂದೆ ಅಂತ ಗೋಶಾಲೆ ಹೆಸರಿಗೆ ನೆಗೆಟಿವ್ ಬರ್ಬೋದು ಯಾವಾಗಲೂ. ಆ ಉದ್ದೇಶದಿಂದ ನಾವು ಆ ಕಾಯಿಗಳನ್ನ ಆಯ್ಕೆ ಮಾಡಿ ನೀರಿಗೆ ಹಾಕಿ ಅಲ್ಲಿಂದ ತೆಗೆದು ಅದು ವಿಶೇಷವಾಗಿ ಗಮನಿಸಿ ನಡ್ತಾ ಇರ್ತಾರೆ. ಒಂದು ಪ್ರೋಸೆಸ್ ನಾವು ನಿಮ್ದು ತೆಂಗೆಲ್ಲ ಏನಕ್ಕೆ ತಗೋಬೇಕು ಅಂತ ಅನ್ಸಿದಂದ್ರೆ, ಈ ತೆಂಗು ಸಸಿ ಮಾಡೋ ಪ್ರೋಸೆಸ್ ಇದೆಯಲ್ಲ, ಹೌದೌದು, ಅದು ನಾವ್ ಎಲ್ಲೂ ನೋಡಿರ್ಲಿಲ್ಲ. ಯಾವ್ದೇ ಎಷ್ಟೊಂದು ತೋಟಗಾರಿಕೆ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಎಷ್ಟೊಂದ್ ಕಡೆ ವಿಚಾರಿಸಿದೀವಿ. ನೀರಲ್ಲಿ ಇಟ್ಟು ನೀವು ಹಾಫ್ ಲೇಯರ್ ಗೆ ಕರೆಕ್ಟ್ ಆಗಿ ಬರ್ಬೇಕು. ಹೌದು, ಇಲ್ಲ ಅಂತಂದ್ರೆ ತಿರ್ಗಾ ಅದನ್ನ ಪಾರ್ಟಿಷನ್ ಮಾಡಿ ಇನ್ನೊಂದ್ ಕಡೆ ಬೇರೆ ಕಡೆಗೆ ಹಾಕೋದು. ಹೌದೌದು, ಅದು ನಾವು ನಿಮ್ಮ ಹತ್ರ ಬಂದು ಕ್ಲಾಸ್ ಅಲ್ಲಿ ನೋಡಿ, ಅದು ನಾನು ನಮ್ ತಂದೆ ಬಂದಾಗ ನೀವ್ ಅದನ್ನ ತೋರಿಸಿ ನಮ್ಗೆ ಹೇಳಿದ್ದಕ್ಕೇನೆ ಅದು ಆಯ್ಕೆ. ನಾವೆಲ್ಲೂ ಆ ತರ ಬೆಳೆಸಿರೋದ್ ನೋಡಿಲ್ಲ. ಆಗಲ್ಲ ಇಲ್ರಿ, ಈ ತರ ನಿಮ್ಗೆ ಗಿಡ ಇಲ್ಲಿ ಬರ್ಬೇಕಲ್ಲ. ಈಗ ಪರೀಕ್ಷೆ ಬರ್ದು ತಾನೇ ಅವನ KS IAS ಮಾಡೋದು. ಎಲ್ಲರನ್ನ KS IAS ಎಲ್ಲಿ ಮಾಡ್ಬಿಡ್ತಾರೆ ಅವರು. ಎಷ್ಟು ಎಕ್ಸಾಮ್ ಕಟ್ಬೇಕು, ಅವ್ನು ಎಷ್ಟು ಓದಿರ್ಬೇಕು, ಎಷ್ಟು ಶ್ರಮ ಪಡ್ಬೇಕು. ಅದೇ ರೀತಿ ಇವರೆಲ್ಲ ಈಗ KS IAS ಆದವ್ರು ಇವರು. ನೋಡಿ ಮಾಗನಿ ನೋಡಪ್ಪ ಅಲ್ಲಿ, ಅಲ್ಲ ಇದು ಹೆಬ್ಬೇವು ಇದೆ. ಫಸ್ಟ್ ಪೂಜೆ ಮಾಡಿ
ನೋಡಿ ಇದು ಹೆಬ್ಬೇವು. ಈಗ 1 ವರ್ಷಕ್ಕೆ ಮೋರ್ ದೆನ್ ಒಂದು 20 ಫೀಟ್ ಇದು ಹೋಗಿದೆ. ಮತ್ತೆ ಈ ತೆಂಗು 1 ವರ್ಷದ ಹಿಂದೆ ಪೂಜೆ ಮಾಡುವಾಗ, ಪೂಜೆದ ಫೋಟೋ ಇದೆಯಲ್ಲಪ್ಪ, ಆ ಪೂಜೆ ಮಾಡುವಾಗ 1 ವರ್ಷದಿಂದ ಈ ತೆಂಗಿನ ಗಿಡ ಹೆಂಗಿತ್ತು ಅಂತ ನೀವು ನೋಡ್ಕೊಳ್ಳಿ. ಇವತ್ತು ಇದು ಹೇಗಿದೆ, 1 ವರ್ಷದ ಗಿಡ. ಅವ್ರ ತಂದೆ ತಾಯಿ ಅವರೆಲ್ಲ ಸೇರಿ ಪೂಜೆ ಮಾಡಿ ನಟ್ಟಿದಂಥ ಗಿಡ. ಅದ್ರದ್ದು ಫೋಟೋನ ಕಳಿಸ್ಕೊಡಿ, ಅದು ಹಾಕ್ತೀವಿ. ಇದನ್ನು ನೋಡ್ಕೊಳ್ಳಿ ಹೇಗೆ ಬಂದಿದೆ. ಇಲ್ಲಿ ಅಗಸೆ, ಇಲ್ಲೂ ಅಷ್ಟೇ ಲೈನ್ ತೆಂಗಿನ ಗಿಡ, ಇಲ್ಲೂ ಸೂಪರ್ ಆಗಿ ಬಂದಿದೆ. ಮತ್ತೆ ಒಳ್ಳೆ ನಿಮ್ಗೆ ಇದರಲ್ಲಿ ಒಟ್ಟು ಎಷ್ಟು ಗಿಡ ಬಂದಿದೆ ಇಲ್ಲಿ ಅಂದಾಜು? 140 ಪ್ಲಸ್ ಸಾಕು. 140 ಸಾಕು, ಆರಾಮಾದ ಜೀವನ. ಯಾವನ್ನೋ ಕೈ ಚಾಚಿಕೊಂಡು ಅವನು ಹೇಳಿ ಟೈಮ್ಗೆ ಹೋಗಿ ಆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡು ಅಯ್ಯೋ ಆರೋಗ್ಯ ಕೆಡಿಸ್ಕೊಂಡು ಆ ಮಕ್ಕಳಿಗೆ ನಮ್ಮನ್ನ 6 ತಿಂಗಳಿಗೆ ಒಂದ್ಸಲ ಮಕ್ಕಳು ನೋಡೋದು, ಹೆಂಡತಿ ಮಕ್ಕಳನ್ನ ನೋಡೋದು ಯಾವ್ದೋ ಟೈಮ್ನಲ್ಲಿ. ಈ ಸಂಸಾರ ಜೀವನ ಅಂದ್ರೆ ಜನ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಯಾವ ಮೈಂಡ್ ಸಿಕ್ಕಿದೆ ಸರ್, ಆರಾಮಾಗಿ ಸ್ವಲ್ಪ ನಮ್ದು ಫ್ಯಾಮಿಲಿ ಇದು ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇದೆ. ಬಟ್ ಈಗಿನ ಜನರೇಷನ್ ಅದೇ ಇರೋದಲ್ಲ, ಫಾಸ್ಟ್ ರನ್ನಿಂಗ್. ಅಲ್ಲ, ಫಾಸ್ಟ್ ರನ್ನಿಂಗ್ ಮಾಡ್ಕೊಂಡು ಆರೋಗ್ಯ ಕೆಲ್ಸ್ಕೊಂಡ್ ಮೇಲೆ ಆಮೇಲೆ ಫ್ಯಾಮಿಲಿ ಇದ್ರು ಸುಖ ಇಲ್ಲ, ಮಕ್ಳು ಇದ್ರು ಪ್ರಯೋಜನ ಇಲ್ಲ ಅಲ್ವಾ? ಇವಾಗ ಅದೇ ಟ್ರೆಂಡಿಂಗ್ ಅಲ್ಲ ಟ್ರೆಂಡಿಂಗ್ ನಲ್ಲಿ ಅಂದ್ರೆ ಇವಾಗ ನೀವು ಹೋಗಿ ದುಡಿತೀರಿ, ಕಾರ್ ಇರ್ತದೆ ನಿಮ್ಮ ಹತ್ರ, ಮನೆ ಇರ್ತದೆ, ದುಡ್ಡು ಇರ್ತದೆ, ಆರೋಗ್ಯ ಇಲ್ಲ ಅಂದಾಗ ನಿಮ್ ಹೆಂಡತಿ ಮಕ್ಕಳ ಮೇಲೆ ಏನು ಪ್ರೀತಿ ಬರ್ತದ, ಬೇಸರ ಬರ್ತದ? ಬೇಸರನೇ ಆಗುತ್ತಲ್ವಾ? ಮತ್ತೆ ಅಂತದ್ಗೆ ಯಾಕೆ ನಾವು ಮಾಡಕ್ ಹೋಗ್ಬೇಕು ಅಲ್ವಾ? ಈಗ ಒಬ್ಬ 12,000 13,000ಕ್ಕೆ ಸೆಕ್ಯೂರಿಟಿ ಡ್ಯೂಟಿ ಮಾಡ್ಕೊಂಡು ಗಂಡ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇಲ್ವಾ? ಅವನು ಜೀವನ ಮಾಡ್ತಾ ಇಲ್ವಾ? ಅದೇ ಒಬ್ಬ IPS ಅವ್ನ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇಲ್ವಾ? ಅದೇ ಅವ್ನು ಸಾಕೋ ರೀತಿಗೂ ಇವ್ನು ಸಾಕೋ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ಬಟ್ ಇವನ್ ಮಕ್ಕಳೆಲ್ಲ ಓದಿ ಒಂದು ಡಾಕ್ಟರ್ ಇಂಜಿನಿಯರ್ ಆಗಿರ್ತಾರೆ. ಅದೇ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಏನೂ ಆಗಿಲ್ಲ. ಅದಕ್ಕೆ ಅದೇ ನಾವು ಜೀವನವನ್ನ ಎಲ್ಲಾ ತರದಲ್ಲಿ ನೋಡ್ಬೇಕು. ಮತ್ತೆ ಇಲ್ಲಿ ಕಂಪ್ಯಾರಿಸಮ್ ಟೀಕೆ ಅಲ್ಲ, ವಾಸ್ತವ ಸತ್ಯ ಇಲ್ಲ, ಅದಿದೆ. ಇವತ್ತು ಒಬ್ಬ ಟೀಚರ್ ಮಗ, ಇವತ್ತು ಟೀಚರ್ಸ್ ಡೇ, ಒಳ್ಳೆ ದಿನಾನೇ ಹೇಳ್ತಾ ಇದ್ದೀನಿ. ಒಬ್ಬ ಟೀಚರು ತನ್ನ ಮಗನ ಓದಿಸಿ ಡಾಕ್ಟರ್ ಇಂಜಿನಿಯರ್ ಮಾಡಿದ್ದಾನೆ ಒಬ್ಬ ಟೀಚರು. ಅದೇ ಒಬ್ಬ BO DDP ಜಾಯಿಂಟ್ ಡೈರೆಕ್ಟರ್ ಮಕ್ಕಳು ಇವತ್ತು SLCನೂ ಪಾಸ್ ಆಗದೆ ಇರೋರು ತುಂಬಾ ಜನ BOಗಳ ಮಕ್ಕಳಿದ್ದಾರೆ, DDPಗಳ ಮಕ್ಕಳಿದ್ದಾರೆ. ಎಲ್ಲ ನನ್ನ ಹತ್ರ ಅವ್ರ ಲಿಸ್ಟ್ ಇದೆ, ಇಲ್ದ್ರೆ ನಾನು ಮಾತಾಡಕ್ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಟ್ಬಿಡ್ತಾರೆ. ಒಬ್ರು ಮಾಸ್ಟ್ರು ಕಷ್ಟಪಟ್ಟು ಇವತ್ತು ಅವ್ರ ಮಕ್ಕಳನ್ನ ಯಾವ್ದಾವ್ದೋ ಲೆವೆಲ್ಗೆ ತಂದಿದ್ದಾರೆ. ಬಟ್ ಅದೇ ಮಕ್ಕಳು ನಾಳೆ ದೊಡ್ಡ ಅಧಿಕಾರಿಯಾಗಿ ತಂದೆ ತಾಯಿನ ವೃದ್ಧಾಶ್ರಮ ಬಿಟ್ಟಿರೋ ಎಕ್ಸಾಂಪಲ್ ಇದೆ. ಅದೇ ನಮ್ಮ ಸಾಗರ್ ಕಡೆ ಯಾರು ಹೇಳ್ತಾ ಇದ್ರು, ರಾಮ್ ಭಟ್ರೆ ಹೇಗಿದ್ದೀರಿ ಅಂತ ಕೇಳ್ತಾರೆ ಅವರು. ನಾನೇನೋ ಚೆನ್ನಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ದೊಡ್ಡ ಮಗ ಅಮೆರಿಕದಲ್ಲಿ ಸೆಟ್ಲ್ ಆಗಿ ಗ್ರೀನ್ ಕಾರ್ಡ್ ಇದೆ, ಚೆನ್ನಾಗಿದ್ದಾನೆ. ಮಗಳು ಕೆನಡಾದಲ್ಲಿ ಇದ್ದಾಳೆ, ಅವಳು ಬಹಳ ಹ್ಯಾಪಿ ಆಗಿದ್ದಾಳೆ. ಅವಳ ಯಜಮಾನರು ದೊಡ್ಡ ಕಂಪ್ನಿಗೆ CEO ಆಗಿದ್ದಾರೆ. ಮತ್ತೆ ಎಲ್ಲರೂ ಆರಾಮಾಗಿದ್ದಾರ, ಎಲ್ಲ ಚೆನ್ನಾಗಿದ್ದಾರೆ, ಬಹಳ ಸುಖವಾಗಿದ್ದಾರೆ. ದೇವ್ರು ನಮ್ಗೆ ಬಹಳ ಚೆನ್ನಾಗಿಟ್ಟಿದ್ದಾನೆ. ಇನ್ನೇನಾದ್ರು ವಿಶೇಷ ಇದೆಯಾ? ಏನು ವಿಶೇಷ? ಕೇಶವ SLC ಫೇಲ್ ಆಗಿದ್ದಕ್ಕೆ ನನಗೆ 2 ಟೈಮ್ ಊಟ. ಕೇಶವ ಕೊನೆ ಮಗ ಕೇಶವ SLC ಫೇಲ್ ಆಗಿದ್ದಕ್ಕೆ ಎಲ್ಲೂ ಹೋಗಿಲ್ಲ ಅವನು. ಇಲ್ಲಿ ಇದ್ದರಿಂದ ನಿಮ್ಗೆ ಊಟ. ಅಮೆರಿಕದಲ್ಲಿರೋ ದೊಡ್ಡ ಮಗನಿಂದನೂ ಇವನಿಗೇನು ಪ್ರಯೋಜನ ಇಲ್ಲ, ಮಗು ಕೆನಡಾದಲ್ಲಿ ಇರೋದ್ರಿಂದನೂ ಪ್ರಯೋಜನ ಇಲ್ಲ. ಅವ್ರು ಏನಾದ್ರು ನಾಳೆ ಸತ್ತರೆ ಇವ್ರು ಬರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಕೇಶವ SLC ಫೇಲ್ ಆಗಿರೋದ್ರಿಂದ ಇವ್ರಿಗೆ ಏನಾಗಿದೆ, ರಾಮ್ ಭಟ್ರಿಗೆ ಊಟ ಸಿಗ್ತದೆ, 1-2 ಹೊತ್ತು ಊಟಕ್ಕೆ ತೊಂದರೆ ಇಲ್ಲ. ಅಂದ್ರೆ ನಮ್ಮ ವ್ಯವಸ್ಥೆ ಆ ತರ ಆಗಿದೆ. ವೃದ್ಧರು ಹಳ್ಳಿಲಿದ್ದಾರೆ, ಯುವಕರು ಸಿಟಿಲಿದ್ದಾರೆ. ವೃದ್ಧರನ್ನ ನೋಡ್ಕೊಳ್ಳೋರಿಲ್ಲ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತೆಲ್ಲ ಹೇಳ್ತೀವಲ್ವಾ? ಎಲ್ಲಿದೆ ವ್ಯವಸ್ಥೆ? ಹೆಚ್ಚು ದುಡ್ಡು ಕೊಟ್ಟವ್ರಿಗೆ ಕಾಲೇಜಿನಲ್ಲಿ ಸೀಟು, ಹೆಚ್ಚು ಹಣ ಕೊಟ್ಟವ್ರಿಗೆ ಸರ್ಕಾರಿ ಉದ್ಯೋಗ. ಪಾಪ ಇನ್ನು ಬೇರೆ ಬೇರೆ ಥರದಲ್ಲಿ ಓದಿರೋರಿಗೆ ಉದ್ಯೋಗ ಎಲ್ಲಿದೆ ಗ್ಯಾರಂಟಿ? ಬಹಳ ಕಷ್ಟ ಇದೆ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬರು, ನಿಮ್ಮ ಹೆಸರು ಸಾಮಂತ್ ಅವ್ರ ಥರ ಕೃಷಿಗೆ ಬನ್ನಿ, ನೆಮ್ಮದಿ ಕಂಡ್ಕೊಳ್ಳಿ. ಅದೇ ಜೀವನ, ಇರೋದೇ ಜೀವನದ ಅರ್ಥನೇ ಅದು. ನಮ್ಮನ್ನ ಚಿಕ್ಕದಲ್ಲಿ ಮಕ್ಕಳು ನಮ್ಮ ತಂದೆ ತಾಯಿ ಸಾಕಿರ್ತಾರೆ. ನಾವು ವಯಸ್ಸಾದ ಕಾಲದಲ್ಲಿ ಅವ್ರ ತಂದೆ ತಾಯಿನ ನೋಡ್ಕೊಳ್ಬೇಕು. ಮತ್ತೆ ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಒಂದು ಸಮಯ ಅಂತ ಕೊಡಬೇಕು. ಆಮೇಲೆ ನಾವು ತಿನ್ನೋದು ಒಂದಿಷ್ಟು ಅನ್ನಕ್ಕಾಗಿ ಏನೇನೇನೇನೋ ಮಾಡಿಕೊಂಡು ಅಲ್ಲಿ ಏನೇನೋ ಆಸೆ ಪಟ್ಕೊಂಡು ಹೋಗೋ ಬದಲು ನಾವೇ ಇಲ್ಲಿ, ಈಗ ನೀವು ಇಲ್ಲಿ ಮನಸ್ಸು ಮಾಡಿದ್ರೆ ಇಲ್ಲಿ ವ್ಯಾಲ್ಯೂ ಆ್ಯಡೆಡ್ ಮಾಡ್ತೀನಿ ಅಂದರೆ ನೀವೇ ಒಂದು 10 ಜನರಿಗೆ ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು. ಸಾಕಲ್ವಾ? ನೀವು ಬಾಸ್ ಆಗ್ಬೇಕಾ, ಸರ್ವೆಂಟ್ ಆಗ್ಬೇಕಾ? ಬಾಸ್ ಆಗ್ಬೇಕು. ಈಗ ಬಾಸು, ಅವಾಗಿದ್ದು ಸರ್ವೆಂಟು. ಕೇಳಿದ್ರೆ ನನ್ನ ಮಗ ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾನೆ ಅಂತ ತಂದೆ ತಾಯಿ ಹೇಳ್ಕೋಬೋದು ಅಷ್ಟೇ. ಬಟ್ ಅವನಲ್ಲಿ ಸರ್ವೆಂಟೇ. ಇವಾಗ ಇಲ್ಲಿ ಬಾಸ್.